ಗುರುಜಿ, ಶಿವಂ ವಾಸ್ತು ವಿಭಾಗದಲ್ಲಿ ಏನು ಹೇಳ್ತಾ ಇದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಶಿವಂ ವಾಸ್ತು, ಶಿವಂ ವಾಸ್ತು, ಶಿವಂ ವಾಸ್ತು. ಶಿವಂ ವಾಸ್ತುವಲ್ಲಿ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಿ. ಈ ಯಂತ್ರ ಮಂತ್ರ ತಂತ್ರಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ಅಂತ ಹೇಳ್ತೀವಿ. ಮಣಿ ಮಂತ್ರ ಔಷಧ ಬಹಳ ಮುಖ್ಯ ಮನೆಯಲ್ಲಿ ಅಂತ. ಜೀವನನಿತ್ಯ ನಮ್ಮಲ್ಲಿ ಮಣಿ ಮಂತ್ರ ಔಷಧ ಹೇಗಿದೆ ಅಂದರೆ, ರಾಮಾಯಣ ಮಹಾಭಾರತ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಎಂಟೈರ್ ರಾಮಾಯಣದಲ್ಲಿ, ಎಲ್ಲ ಪೂರ್ತಿಯಾಗಿರ್ತಕ್ಕಂಥ ಮಹಾಭಾರತದಲ್ಲಿ, ಇಡೀ ಜೀವನ ಜಗತ್ತಿನ ಎರಡೂ ಮಹಾಕಾವ್ಯಗಳಲ್ಲಿ ಮಣಿಮಂತ್ರ ಔಷಧ ಇರೋದಕ್ಕೆ ಪ್ರಸಿದ್ಧವಾಗಿತ್ತು. ನೀವು ಆ ರೀತಿ ಮಣಿಮಂತ್ರ ಔಷಧ ಮನೇಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಪ್ರಸಿದ್ಧಿ ಆಗ್ತೀರ. ಹೇಗೆ ಪ್ರಸಿದ್ಧಿ ಆಗೋದು ಅಂದರೆ, ರಾಮಾಯಣದಲ್ಲಿ ಮಣಿ ಮಂತ್ರ ಔಷಧ ಹೇಳ್ತೀನಿ ಕೇಳಿ. ಆ ಮಣಿ ಏನಿದೆ ನಮ್ಮಲ್ಲಿರ್ತಕ್ಕಂಥ ಚೂಡಾಮಣಿ. ಈ ಚೂಡಾಮಣಿ ಯಾರು? ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಆ ಚೂಡಾಮಣಿಯನ್ನು ಸೀತಾ ನೋಡು ಅಂದರೆ, ಆ ಸೀತಮ್ಮನವ್ರಿಗೆ ಹೀಗೆ ತೋರಿಸಿದ ತಕ್ಷಣಕ್ಕೆ ಅಷ್ಟೊತ್ತು ನಾನು ಆಂಜನೇಯ, ನಾನು ರಾಮನ ಭಕ್ತ, ನಿಮಗೋಸ್ಕರ ಬಂದಿದ್ದೀನಿ, ಎಷ್ಟು ಕತೆ ಹೇಳಿದ್ರು ಸುಮ್ಮನೆ ಕೂತಿರ್ತಾಳೆ, ನೋಡೋದಿಲ್ಲ. ಆ ಚೂಡಾಮಣಿ ಹಾಗೆ ತೆಗೆದು ತೋರಿಸಿದ ತಕ್ಷಣ ಅದ್ರಲ್ಲಿ ರಾಮ ಕಾಣ್ತಾನೆ ಅವಳಿಗೆ. ಹೌದಾ, ರಾಮ ಗೌಪ್ಯವಾಗಿರ್ತಕ್ಕಂಥ ರಾಮ ಕಾಣಿದ ತಕ್ಷಣ ಹೌದು ಸತ್ಯ, ಆಂಜನೇಯ ನಿಜ, ಇವನು ಕಪಿಶ್ರೇಷ್ಠ, ಹೌದು, ಯಾವುದೋ ಕೋತಿ ಬಂದಿದೆಯಲ್ಲ ಅಂದ್ಕೊಂಡ್ಲು. ಆದರೆ ನೋಡಿದ್ರೆ ನಿಜವಾಗ್ಲೂ ನನಗೆ ಸಂಗಾತಿಯಾಗಿ ಅನುಗ್ರಹ ಕೊಡೋಕ್ಕೋಸ್ಕರ, ನಮ್ಮಿಬ್ಬರನ್ನ ಸೇರ್ಸೋಕ್ಕೋಸ್ಕರ ಬಂದಿದ್ದಾನೆ, ಒಂದು ಒಳ್ಳೆಯ ಮಾರ್ಗವನ್ನು ತೋಡ್ತಾನೆ ಅಂಥೇಳಿ ನಂಬಿಕೆ ಬಂದಿದ್ದೆ ಚೂಡಾಮಣಿ ತೋರಿಸಿದಾಗ. ಚೂಡಾಮಣಿ ಅನ್ನೋದು ಪ್ರಸಿದ್ಧತೆ ಹೊಂದಿತು ರಾಮಾಯಣದಲ್ಲಿ ಮೊದಲನೆಯದಾಗಿ ಮಣಿ. ಮಂತ್ರ ಅಂತಕ್ಕಂಥದ್ದೇನು? ಸಾಕ್ಷಾತ್ ವಸಿಷ್ಠ ಋಷಿಗಳು ರಾಮಚಂದ್ರನಿಗೆ ಹೇಳ್ಕೊಟ್ಟಿದ್ದು ಏನದು? ವಿಷ್ಣು ಸಹಸ್ರನಾಮ. ಆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಟ್ಟಿರೋದಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿದ್ಧಿಯಾಯಿತು. ಆ ಅನುಗ್ರಹ ಸಿದ್ಧಿ ಆದ ಮೇಲೆ ಆದಿತ್ಯ ಹೃದಯವನ್ನು ಹೇಳ್ಕೊಟ್ರು. ಆದಿತ್ಯ ಹೃದಯವನ್ನು ಹೇಳ್ಕೊಟ್ಟಾಗ ನೀನು ಸೂರ್ಯವಂಶಸ್ಥ ರಾಮ, ಈ ಆದಿತ್ಯ ಹೃದಯ ಶಾಶ್ವತವಾಗಿ ನಿನ್ನ ಮನೇಲಿ ಇರಬೇಕು. ಆ ಸಹಸ್ರನಾಮದಲ್ಲಿ ಜೊತೆಗೆ ಇರತಕ್ಕಂಥ ಈ ಒಂದು ಆದಿತ್ಯ ಹೃದಯ ನಿಮ್ಮ ಮನೇಲಿದ್ದರೆ ಖಂಡಿತವಾಗ್ಲೂ ಇಂಥ ಒಂದು ಮಂತ್ರ ಸರ್ವ ವ್ಯಾಧಿ ನಿವಾರಣಾರ್ಥಂ, ಯಾವ ವ್ಯಾಧಿಗಳು ಬರೋದಿಲ್ಲ. ಅಂದರೆ ಜೀವನದಲ್ಲಿ ವ್ಯಾಧಿ ಅಂದರೆ ಬರೀ ರೋಗ ಅಲ್ಲ, ಸರ್ವದಾ ನಿತ್ಯ ಕಲ್ಯಾಣ ಆಗುತ್ತೆ. ಸರಿ, ಭಾಳ ಸಂತೋಷ. ಅದಾದಮೇಲೆ ಔಷಧ ನೋಡಿ, ಎರಡನೇ ಪ್ರಸಿದ್ಧತೆ ಸಿಕ್ಕಿದ್ದು ಮಂತ್ರದಲ್ಲಿ ಔಷಧ. ಸಂಜೀವನಿ ಪರ್ವತ, ಆಂಜನೇಯ ಸ್ವಂತ ಆಂಜನೇಯ ತಂತಾನೆ ಆ ಸಂಜೀವನಿ ತಂದು ಲಕ್ಷ್ಮಣನಿಗೆ ಹಾಕಿರತಕ್ಕಂಥದ್ದು. ಈ ಮೂರು ಮಣಿ ಮಂತ್ರ ಔಷಧಗಳನ್ನು ರಾಮಾಯಣದಲ್ಲಿ ಇದ್ದಿದ್ದರಿಂದ ರಾಮಾಯಣ ಪ್ರಸಿದ್ಧ. ಎಷ್ಟು ಚೆನ್ನಾಗಿದೆ, ಏನು ಆನಂದವಾಗುತ್ತೆ. ಮಹಾಭಾರತಕ್ಕೆ ಹೋಗೋಣ. ಮಹಾಭಾರತದಲ್ಲಿ ಮಣಿ ಮಂತ್ರ ಔಷಧ. ಮಣಿ ಅಂತಕ್ಕಂಥದ್ದು ನಾವುಗಳು ಇಲ್ಲಿ ರಾಮಾಯಣದಲ್ಲಿ ಚೂಡಾಮಣಿ, ಅಲ್ಲಿ ಶಮಂತಕ ಮಣಿ. ಕೃಷ್ಣ ಆ ಶಮಂತಕ ಮಣಿಯನ್ನು ನಾವು ಪರೀಕ್ಷಿತ್ ಮಹಾರಾಜರ ಕಾಲದಿಂದ ಇದ್ದಿದ್ದನ್ನು ಕದ್ಕೊಂಡು ಹೋಯಿತು. ಯಾರ? ಆ ರಾಕ್ಷಸನ್ನ ಸಾಯಿಸೋ ರಾಕ್ಷಸ ಸ್ವರೂಪದಲ್ಲಿ ಬಂದಿರತಕ್ಕಂಥವನು ಕದ್ಕೊಂಡು ಹೋದ. ಅವನ ಮುಖಾಂತರ ಆ ರಾಜ ರಾಕ್ಷಸನ ಸ್ವರೂಪದಲ್ಲಿ ಇದ್ದಾಗ ಆ ಪರೀಕ್ಷಿತ್ ಮಹಾರಾಜರಿಂದ ಕದ್ಕೊಂಡು ಹೋಗಿರೋದನ್ನ ಸಿಂಹ ಬೇಟೆಯಾಡ್ತು. ಈ ಸಿಂಹ ಬೇಟೆಯಾಡಿ ಅದನ್ನು ತಗೊಂಡು ಹೊರಟೋಗ್ತಾ ಇದ್ದಾಗ ಇದೇ ಮಧುಗಿರಿ ತಾಲೂಕಲ್ಲಿ ಏನು ನಾವು ನೋಡ್ತೀವಿ, ತುಮಕೂರು ಡಿಸ್ಟಿಕ್ಟು ಮಧುಗಿರಿ ತಾಲೂಕು, ಇಲ್ಲೇ ಜಾಂಬುವಂತ ಇದ್ದಿದ್ದು. ಇದು ನಿಜವಾದ ಸತ್ಯ. ಜಾಂಬುವಂತ ಗುಹೆ ಎಲ್ಲ ಇವತ್ತಿಗೂ ಇದೆ. ಆ ಜಾಂಬುವಂತ ಆ ಸಿಂಹವನ್ನು ಸಾಯಿಸಿ ಅಲ್ಲಿ ತಗೊತಾನೆ ಶಮಂತಕ ಮಣಿ. ನೋಡ್ತಾನೆ ಎಷ್ಟು ಚೆನ್ನಾಗಿದೆ, ಎತ್ಕೊಂಡು ಹೋಗ್ತಾನೆ. ಅದು ಶಮಂತಕ ಮಣಿ. ಕೃಷ್ಣ ಪರಮಾತ್ಮ ಆಮೇಲೆ ಬರ್ತಾನೆ, ಜಾಂಬುವನ ಹತ್ರ ಯುದ್ಧ ಮಾಡ್ತಾನೆ. ಆ ಯುದ್ಧಗಳು 48 ದಿವಸಗಳ ಕಾಲ ಆಯಿತು. ತದನಂತರ ಜಾಂಬುವಂತ ಸೋತು ಹೋಗ್ತಾನೆ. ಯಾಕೆಂದರೆ ಕೃಷ್ಣ ರಾಮ ಅಂತ ಹೇಳಿ ಆ ದರ್ಶನವನ್ನು ಕೊಟ್ಟಾಗ, ಅಯ್ಯೋ ನೀನೇ ರಾಮನ, ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಆ ಶಮಂತಕಮಣಿ ಜೊತೆಗೆ ಜಾಂಬುವತಿ ಅವಳ ಮಗಳನ್ನೂ ಕೊಟ್ಟು ಮದುವೆ ಮಾಡಿಕೊಡ್ತಾನೆ. ಇದು ಆ ಮಣಿ ಆಯಿತು. ಮಂತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ. ವಿಷ್ಣು ಸಹಸ್ರನಾಮವನ್ನು ಎಲ್ಲರಿಗೂ ವಿಭೀಷಣ ಆಗಿರ್ತಕ್ಕಂಥವನು ಬಹಳ ಮುಖ್ಯ. ವಿಭೀಷಣ ತಾತ ಅವರಲ್ಲಿ, ಆ ತಾತನವರು ಬಹಳ ಚೆನ್ನಾಗಿ ಧರ್ಮರಾಯನಿಗೆ ಕೂಡಿಸ್ಕೊಂಡು ಆ ವಂಶ ಪಾರಂಪರ್ಯ ಪಾಂಡವ ವಂಶಕ್ಕೆ ಆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ 108 ಶ್ಲೋಕಗಳನ್ನು ಎಷ್ಟು ಚೆನ್ನಾಗಿ ನೀವು ಹೇಳ್ತಿರೋ, ಅಧ್ಯಯನ ಮಾಡ್ತಿರೋ, ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷಿತು ಅಂತ ಹೇಳಿ ಆ ಪೂರ್ತಿಯನ್ನು ಮಂತ್ರವನ್ನು ಹೇಳ್ತಿರೋ, 108 ರೋಗಗಳು, 108 ನೋವುಗಳು ಜೀವನದಲ್ಲಿ. ಆ 108 ಅನ್ನೋದು ಒಂದು ಸೂರ್ಯ, 8 ಶನಿ, ಮಧ್ಯದಲ್ಲಿ ಶೂನ್ಯ. ಜಗತ್ತು ಹುಟ್ಟಿದಾಗ ಸಾಯೋದ್ರೊಳಗೆ ಸಾವು ಅನ್ನೋ ಶನಿ, ಸೂರ್ಯ ಅಂತಕ್ಕಂಥನು ಮೊದಲು, ಆದಿ ಅಂತ್ಯದ ಮಧ್ಯದಲ್ಲಿ ಆ ಪ್ರಭುವನ್ನು ನೆನೆಸ್ಕೊಳ್ಳಿ, ಇಲ್ಲದರೆ ಜೀವನ ಶೂನ್ಯ ಅಂಥೇಳಿ ಹೇಳ್ಕೊಟ್ಟಿದ್ದೆ. ಆ
108 ವಿಶೇಷ ಅಂತಹ ಒಂದು ವಿಷಯಾರವಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ಕೊಟ್ರು ಭಾಳ ಸಂತೋಷವಾಗಿ. ಕೊನೆಯದಾಗಿ ಔಷಧ ಯಕ್ಷ ಪ್ರಶ್ನೆಯನ್ನು ಕೇಳಿದಾಗ ಧರ್ಮರಾಯನಿಗೆ ಯಕ್ಷ ಸಾಕ್ಷಾತ್ ಧರ್ಮ ತಂದೆ ಆಗಿದ್ದವನೇ ಯಕ್ಷ ಪ್ರಶ್ನೆಯನ್ನು ಕೇಳಿದ. ಒಬ್ಬೊಬ್ಬರಾಗಿ ನೀರು ಬಾಯರ್ಕೆ ಆಯಿತು, ಒಬ್ಬೊಬ್ಬರೇ ಹೋದ್ರು ಕುಡಿದು ಬಂದಾಗ ಎಲ್ಲಿ ನೋಡಪ್ಪ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಅಂದರು. ಆ ಕಂಡಾಗ ಆ ವಿಶೇಷವಾಗಿರ್ತಕ್ಕಂಥ ನೀರು ಕುಡಿದಾಗ ಒಬ್ಬೊಬ್ಬರಾಗಿ ಮೂರ್ಛೆ ಹೋಗ್ತಾರೆ. ಧರ್ಮರಾಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ್ನು ಕೊಟ್ಟಾಗ ಯಕ್ಷ ಭಾಳ ಸಂತೋಷಪಟ್ಟಾಗ ಇದೇ ಔಷಧವಾಗಲಿ ಅಂತ ಹೇಳ್ತಾನೆ. ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ನಾವು ಏನು ಹೇಳ್ತೀವಿ, ಕುರುಕ್ಷೇತ್ರದಲ್ಲಿ ಕೌರವರಾಗಿರ್ತಕ್ಕಂಥವ್ರು ಇವತ್ತಿಗೂ ಅವರಿಗೆ ವಿಷ, ಯಾರ್ಯಾರು ಪಾಂಡವರಾಗಿರ್ತಕ್ಕಂಥ ವಂಶಸ್ಥರಿದ್ದಾರೋ ಅವರಿಗೆಲ್ಲ ಅಮೃತವಾಗುತ್ತೆ ಅಂಥ ಒಂದು ಅಮೃತ. ಅದಕ್ಕೆ ಆ ಅಮೃತಮಸ್ತು ಸ್ವಾಹ ಅಂದಾಗ ನೀರನ್ನು ಈ ಮಂತ್ರದಿಂದ ಹೇಳ್ಕೊಳ್ಳೋದ್ರಿಂದ ಆ ಬಳಿ ವಿಶೇಷವಾಗಿರ್ತಕ್ಕಂಥ ಔಷಧವಾಯಿತು. ಅದಕ್ಕೆ ಮಣಿ ಮಂತ್ರ ಔಷಧ ಮಹಾಭಾರತದಲ್ಲೂ ಬಹಳ ವಿಶೇಷ. ಇದನ್ನು ನಮ್ಮಗಳ ಮನೆಯಲ್ಲಿ ಏನು ಹೇಳ್ತೀವಿ, ಸಾಲಿಗ್ರಾಮ ಮಣಿ ಮಂತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಘೋಷಗಳನ್ನು ಜೀವನದಲ್ಲಿ ಗಾಯತ್ರಿ ಮಂತ್ರವನ್ನು ಪ್ರತಿಯೊಬ್ಬರಿಗೂ ಉಪದೇಶ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂತ. ಔಷಧವಾಗಿರ್ತಕ್ಕಂಥದ್ದು ಕಲ್ಪವೃಕ್ಷ, ಬಹಳ ಚೆನ್ನಾಗಿರ್ತಕ್ಕಂಥ ಕಲ್ಪವೃಕ್ಷ ಔಷಧ ರೂಪದಲ್ಲಿ ಯಾವತ್ತಿಗೂ ಕಾಮಧೇನು ಔಷಧಿ ರೂಪದಲ್ಲಿ ನಮ್ಮಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಔಷಧಿ ಅಂದರೆ, ನೀರು ಎಷ್ಟು ಅಂದರೆ ಶುಭಕ್ಕೆ ಅಶುಭಕ್ಕೆ ಎರಡಕ್ಕೂ ಉಪಯೋಗ ಆಗಿರ್ತಕ್ಕಂಥದ್ದು ಎಳ್ನೀರು. ಇಂಥ ಒಂದು ಔಷಧ ಮನೇಲಿ ಇರಬೇಕು. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ತೆಂಗಿನ ಮರ ಇರಲೇಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಮಣಿ ಸಾಲಿಗ್ರಾಮ ಇರಲೇಬೇಕು. ಮಂತ್ರ ಅಂತಕ್ಕಂಥದ್ದು ಆ ವೇದಘೋಷಕ್ಕೆ ಸಮಾನವಾಗಿರ್ತಕ್ಕಂಥ 300 ಮುಕ್ಕೋಟಿ ದೇವತೆಗಳಾಗಿರ್ತಕ್ಕಂಥವ್ರು ಆ ಕಾಮಧೇನು. ಅದಕ್ಕೆ ಎಲ್ಲವೂ ಮಣಿ ಮಂತ್ರ ಔಷಧ ನಮ್ಮ ಮನೇಲಿ ಇಟ್ಕೊಂಡ್ಬಿಟ್ರೆ ಜೀವನ ಸಾರ್ಥಕತೆ. ಅದಕ್ಕೆ ಇಂಥ ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂದಾಗ ಮನೆ ಮಂತ್ರಾಲಯವಾಗುತ್ತೆ. ಇಂಥ ಒಂದು ಮಂತ್ರ ಆಲಯವಾಗಬೇಕಾದ್ರೆ ಖಂಡಿತವಾಗ್ಲೂ ನೀವು ಆ ಮನೆಯಲ್ಲಿ ಮಣಿ ಇಡಲೇಬೇಕು, ಔಷಧವಾಗುತ್ತೆ. ನಮ್ಮ ಜೀವನದ ಆ ಪೂರ್ತಿ ಘಟನೆಗಳು ಒಳ್ಳೆಯದಾಗತ್ತೆ ಅಂತ ಈ ವಾಸ್ತುತ್ವವಾಗಿ ವಾಸ್ತುವಲ್ಲಿ ಹೇಳ್ತಾ ಇದ್ದೀನಿ.